ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಹಾಗೂ ಹಾರ್ದಿಕ ಸ್ವಾಗತ. ವೀಕ್ಷಕರೇ, ಬರೋಬ್ಬರಿ 18 ವರ್ಷಗಳ ಸುದೀರ್ಘ ಅವಧಿಯ ನಂತರ ಕೇತು ಕಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಈ ಮಹತ್ವದ ರಾಶಿ ಪರಿವರ್ತನೆಯು 2026ರ ಡಿಸೆಂಬರ್ 5ರಂದು ಸಂಭವಿಸಲಿದೆ. ಈ ಸುದೀರ್ಘ 18 ತಿಂಗಳುಗಳ ಕಾಲ ಕೇತುವಿನ ಈ ಸಂಚಾರವು ನಮ್ಮ ಭಾವನಾತ್ಮಕ ಜೀವನ, ಕೌಟುಂಬಿಕ ಪರಿಸ್ಥಿತಿ, ಆಸ್ತಿಪಾಸ್ತಿಗಳ ವ್ಯವಹಾರ, ಮಾನಸಿಕ ನೆಮ್ಮದಿ ಹಾಗೂ ನಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾವು ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರಗಳ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಲಿದೆ. ಆದರೆ ಈ ಕೇತು ಸಂಚಾರದ ಫಲಿತಾಂಶಗಳು ಎಲ್ಲ ರಾಶಿಗಳಿಗೂ ಒಂದೇ ರೀತಿಯಾಗಿ ಇರುವುದಿಲ್ಲ. ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಕೇತುವಿನ ಸ್ಥಾನ, ಅವರ ಲಗ್ನ ಮತ್ತು ಚಂದ್ರ ರಾಶಿಯನ್ನು ಆಧರಿಸಿ ಈ ಪರಿಣಾಮಗಳು ಒಂದಕ್ಕೊಂದು ಬದಲಾಗಬಹುದು. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕೇತುವಿನ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಕುಂಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಮೊದಲು ನಾವು ಕುಂಭ ರಾಶಿಯ ಜಾತಕದವರಿಗೆ ಈ ಕೇತು ಸಂಚಾರವು ಜಾತಕದ ಯಾವ ಮನೆಯಲ್ಲಿ ನಡೆಯಲಿದೆ ಮತ್ತು ಅದರ ಸಾಮಾನ್ಯ ಪ್ರಭಾವ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಕುಂಭ ರಾಶಿಯ ಜಾತಕದವರಿಗೆ ಕೇತುವಿನ ಈ ಕರ್ಕಾಟಕ ರಾಶಿ ಪ್ರವೇಶವು ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಸಂಭವಿಸಲಿದೆ. ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳ ಪ್ರಕಾರ ಜಾತಕದಲ್ಲಿ 6ನೇ ಮನೆಯನ್ನು ಅತ್ಯಂತ ಪ್ರಮುಖವಾದ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಈ 6ನೇ ಮನೆಯು ನಮ್ಮ ಉದ್ಯೋಗ, ಸ್ಪರ್ಧೆಗಳು, ನಮ್ಮ ಸಾಲದ ಬಾಧೆಗಳು, ಶತ್ರುಗಳು ಹಾಗೂ ಜೀವನದಲ್ಲಿ ಎದುರಾಗುವ ಸವಾಲುಗಳು ಮತ್ತು ಅಡೆತಡೆಗಳಿಗೆ ಸಂಬಂಧಿಸಿದ ಮನೆಯಾಗಿದೆ. ಯಾವಾಗ 6ನೇ ಮನೆಗೆ ಕೇತುವಿನ ಪ್ರವೇಶವಾಗುತ್ತದೋ ಆಗ ಕುಂಭ ರಾಶಿಯವರ ಜೀವನದಲ್ಲಿ ಒಂದು ಹೊಸ ಆತ್ಮವಿಶ್ವಾಸ ಮತ್ತು ಧೈರ್ಯ ಮೂಡುತ್ತದೆ. ನಿಮ್ಮ ದಾರಿಯಲ್ಲಿ ಎಷ್ಟೇ ಕಠಿಣವಾದ ಸವಾಲುಗಳು ಅಥವಾ ಸ್ಪರ್ಧಾತ್ಮಕ ಸಂದರ್ಭಗಳು ಎದುರಾದರೂ ಅವುಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯಲು ಮತ್ತು ನಿಮ್ಮ ಎದುರಾಳಿಗಳನ್ನು ಧೈರ್ಯದಿಂದ ಎದುರಿಸಲು ಈ ಕೇತು ಸಂಚಾರವು ನಿಮಗೆ ಬೆಂಬಲವಾಗಿ ನಿಲ್ಲುತ್ತದೆ. ನಿಮ್ಮ ಮನಸ್ಸಿನಲ್ಲಿದ್ದ ಅಂಜಿಕೆ ಅಥವಾ ಆತಂಕಗಳು ದೂರವಾಗಿ ಸವಾಲುಗಳನ್ನು ಎದುರಿಸುವ ಅದ್ಭುತ ಶಕ್ತಿ ನಿಮ್ಮದಾಗುತ್ತದೆ. ಇನ್ನು ಕುಂಭ ರಾಶಿಯವರ ಉದ್ಯೋಗ ಮತ್ತು ವೃತ್ತಿ ಜೀವನದ ಮೇಲೆ ಈ ಸಂಚಾರವು ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂದು ವಿವರವಾಗಿ ನೋಡುವುದಾದರೆ, ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಹೆಗಲೇರುವ ಸಾಧ್ಯತೆಗಳು ಹೆಚ್ಚಾಗಿವೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದ ಕೌಶಲ್ಯ ಮತ್ತು ನಿಷ್ಠೆಯನ್ನು ಗುರುತಿಸಿ ನಿಮಗೆ ಪ್ರಮುಖವಾದ ಯೋಜನೆಗಳ ನೇತೃತ್ವವನ್ನು ವಹಿಸಿಕೊಡಬಹುದು. ಈ ಅವಧಿಯಲ್ಲಿ ನಿಮ್ಮ ಕೆಲಸದ ವ್ಯಾಪ್ತಿ ಹೆಚ್ಚಾಗಲಿದ್ದು ಇದು ನಿಮ್ಮ ವೃತ್ತಿಪರ ಬೆಳವಣಿಗೆಗೆ ಭದ್ರವಾದ ಬುನಾದಿ ಹಾಕಲಿದೆ. ಇದರ ಜೊತೆಗೆ ಯಾರು ಕಠಿಣವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದಾರೋ ಅಂತಹ ಕುಂಭ ರಾಶಿಯ ಯುವಕ ಯುವತಿಯರಿಗೆ ಇದು ಸುವರ್ಣ ಕಾಲವೆಂದೇ ಹೇಳಬಹುದು. ನೀವು ಈ ಸಮಯದಲ್ಲಿ ಪಡುವ ನಿರಂತರ ಪರಿಶ್ರಮ ಮತ್ತು ನಿಮ್ಮ ತೀಕ್ಷ್ಣವಾದ ಏಕಾಗ್ರತೆಯ ಕಾರಣದಿಂದಾಗಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಮತ್ತು ಯಶಸ್ವಿ ಫಲಿತಾಂಶಗಳನ್ನು ಪಡೆದುಕೊಳ್ಳಲಿದ್ದೀರಿ. ಇಲ್ಲಿಯವರೆಗೆ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದವರಿಗೆ ಅವರ ಇಷ್ಟದ ವೃತ್ತಿ ಲಭಿಸುವ ಸಾಧ್ಯತೆಗಳು ಹೆಚ್ಚಿವೆ. ಬನ್ನಿ ವೀಕ್ಷಕರೇ, ಈಗ ಕುಂಭ ರಾಶಿಯವರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಈ ಕೇತು ಗೋಚಾರದ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ. ಹಣಕಾಸಿನ ವಿಷಯಕ್ಕೆ ಬಂದರೆ, ಕುಂಭ ರಾಶಿಯವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ಹಠಾತ್ ಜಿಗಿತ ಕಾಣದಿದ್ದರೂ ಕ್ರಮೇಣವಾಗಿ, ಅಂದರೆ ನಿಧಾನವಾಗಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ನಿಮ್ಮ ದಿನನಿತ್ಯದ ಆದಾಯದ ಮೂಲಗಳು ಸ್ಥಿರವಾಗಲಿವೆ ಮತ್ತು ಹಳೆಯ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಬಹುದು. ಆದರೆ ಈ ಸಮಯದಲ್ಲಿ ಕುಂಭ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರುವುದು ಮತ್ತು ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅತ್ಯಗತ್ಯವಾಗಿದೆ. ಏಕೆಂದರೆ ಜಾತಕದ 6ನೇ ಮನೆಯು ಸಾಲ ಮತ್ತು ಸವಾಲುಗಳನ್ನು ಸೂಚಿಸುವುದರಿಂದ ಈ ಅವಧಿಯಲ್ಲಿ ನೀವು ನಿಮ್ಮ ಅನಗತ್ಯ ಖರ್ಚುಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು. ಕೈಯಲ್ಲಿ ಹಣವಿದೆ ಎಂದು ಅನಾವಶ್ಯಕ ವಸ್ತುಗಳ ಮೇಲೆ ಹೂಡಿಕೆ ಮಾಡುವುದು ಅಥವಾ ದುಂದುವೆಚ್ಚ ಮಾಡುವುದನ್ನು ತಡೆಯಿರಿ. ಅತ್ಯಂತ ಪ್ರಮುಖವಾದ ಎಚ್ಚರಿಕೆ ಏನೆಂದರೆ, ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಅಗತ್ಯವಿಲ್ಲದೆ ಬೇರೆಯವರಿಂದ ದೊಡ್ಡ ಮಟ್ಟದ ಸಾಲ ಮಾಡುವುದನ್ನು ಸಂಪೂರ್ಣವಾಗಿ ತಪ್ಪಿಸುವುದು ನಿಮಗೆ ಅತ್ಯಂತ ಒಳಿತನ್ನು ತರಲಿದೆ. ಆದಷ್ಟು ನಿಮ್ಮ ಮಿತಿಯಲ್ಲೇ ಬಜೆಟ್ ರೂಪಿಸಿಕೊಂಡು ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇನ್ನು ವೈಯಕ್ತಿಕ ಜೀವನ ಮತ್ತು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ, ಕೇತುವು ಆಧ್ಯಾತ್ಮಿಕತೆಯ ಕಾರಕನಾಗಿರುವುದರಿಂದ ಈ ಅವಧಿಯಲ್ಲಿ ಕುಂಭ ರಾಶಿಯವರ ಒಲವು ಆಧ್ಯಾತ್ಮಿಕ ಚಿಂತನೆಗಳ ಕಡೆಗೆ ಹೆಚ್ಚು ಇರಲಿದೆ. ಇದು ನಿಮ್ಮ ಮನಸ್ಸಿಗೆ ಅಪಾರವಾದ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಶತ್ರುಗಳ ಕಾಟ ಅಥವಾ ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದವರ ತಂತ್ರಗಳು ಈ ಸಮಯದಲ್ಲಿ ಕೆಲಸ ಮಾಡುವುದಿಲ್ಲ. ನಿಮ್ಮ ತಾಳ್ಮೆ ಮತ್ತು ಸೌಮ್ಯವಾದ ನಡವಳಿಕೆಯಿಂದ ನೀವು ಎಲ್ಲವನ್ನೂ ಜಯಿಸಬಹುದಾಗಿದೆ. ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಮಾತಿನ ಮೇಲೆ ಹಿಡಿತವಿದ್ದರೆ ಯಾವುದೇ ದೊಡ್ಡ ತೊಂದರೆಗಳು ಎದುರಾಗುವುದಿಲ್ಲ. ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗದಂತೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು ಮತ್ತು ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ. ವೀಕ್ಷಕರೇ, ಈ ಕೇತು ಸಂಚಾರದ ಅವಧಿಯಲ್ಲಿ ಕುಂಭ ರಾಶಿಯವರು ಕೆಲವು ಅತ್ಯಂತ ಸುಲಭವಾದ ಜ್ಯೋತಿಷ್ಯ ಪರಿಹಾರ
ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಕೇತುವಿನಿಂದ ಉಂಟಾಗಬಹುದಾದ ಸಣ್ಣ ಪುಟ್ಟ ದೋಷಗಳು ನಿವಾರಣೆಯಾಗಿ ಅತ್ಯುತ್ತಮವಾದ ಶುಭ ಫಲಗಳು ನಿಮ್ಮದಾಗುತ್ತವೆ. ಮೊದಲನೆಯ ಪರಿಹಾರವೆಂದರೆ ಕೇತು ಗ್ರಹದ ದೋಷ ನಿವಾರಣೆಗೆ ಮತ್ತು ಶುಭ ಫಲಗಳ ಹೆಚ್ಚಳಕ್ಕೆ ಪ್ರತಿದಿನ ಅಥವಾ ಪ್ರತಿ ಬುಧವಾರದಂದು ವಿಘ್ನ ನಿವಾರಕನಾದ ಶ್ರೀ ಗಣೇಶನ ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ ಪರಿಹಾರವಾಗಿದೆ. ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ನಿಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗಲಿವೆ. ಎರಡನೆಯ ಪರಿಹಾರ, ಕೇತುವು ಆಧ್ಯಾತ್ಮಿಕತೆ ಮತ್ತು ಧರ್ಮದ ಸಂಕೇತವಾಗಿರುವುದರಿಂದ ನಿಮ್ಮ ಕೈಲಾದ ಮಟ್ಟಿಗೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡಿ. ವಿಶೇಷವಾಗಿ ಕಪ್ಪು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ಅಥವಾ ಬಟ್ಟೆಗಳನ್ನು ದಾನ ಮಾಡುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯವರಿಗೆ ಉತ್ತಮ ಅದೃಷ್ಟವನ್ನು ತಂದುಕೊಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, 18 ವರ್ಷಗಳ ನಂತರ ನಡೆಯಲಿರುವ ಈ ಕೇತು ಸಂಚಾರವು ಕುಂಭ ರಾಶಿಯವರ ಬದುಕಿನಲ್ಲಿ ಹೇಗೆ ಸವಾಲುಗಳನ್ನು ಗೆಲ್ಲುವ ಶಕ್ತಿ ನೀಡಲಿದೆ ಎಂದು. ಧೈರ್ಯದಿಂದ ಮುನ್ನಡೆಯಿರಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ವೀಕ್ಷಕರೇ, ಇಲ್ಲಿ ನೀಡಲಾಗಿರುವ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಂಭ ರಾಶಿಯ ಬಂಧುಗಳೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ.